ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಸ್ಕಿಟ್ನ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದ ಹೊಸ ರೆಸಿಪಿನ ಮಾಡ್ತಾ ಇದ್ದೀವಿ. ಇದಕ್ಕೂ ಮೊದಲು ನೀವು ಈ ರೆಸಿಪಿನ ಎಲ್ಲಿ ನೋಡಿರೋದಿಲ್ಲ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಈ ರೆಸಿಪಿ ಬರ್ತೈತ್ರಿ ಮತ್ತು ಮಾಡೋದು ಕೂಡ ಭಾಳ ಸಿಂಪಲ್ ಐತಿ. ಕೇವಲ 10 ನಿಮಿಷದಾಗ ಬಿಸ್ಕಿಟ್ನ ಯೂಸ್ ಮಾಡಿಕೊಂಡು ಈ ಒಂದು ಹೊಸ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ, ಫಸ್ಟ್ ನಾನಿಲ್ಲೇ ಈ ರೆಸಿಪಿನ ಮಾಡೋಕ್ಕೆ 10 ರೂಪಾಯಿದು ಒಂದು ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಈ ರೆಸಿಪಿನ ಮಾಡೋಕ್ಕೆ ಇದೇ ಬಿಸ್ಕೆಟು ಬೇಕಂತೇನಿಲ್ಲ, ನೀವು ಬೇಕಾದ ಬಿಸ್ಕೆಟ್ನು ತೊಗೊಳ್ಬೋದು, ಆದ್ರೆ ಅದು ಕ್ರೀಮ್ಲೆಸ್ ಇರಬೇಕು. ನೋಡಿರಿ, ಇವಾಗ ನಾನು ಓಪನ್ ಮಾಡಿ ಎಲ್ಲ ಬಿಸ್ಕೆಟ್ನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡೇನಿ. ನಿಮ್ಮ ಮನೇಲಿ ಏನಾದರೂ ಮುರಿದಿದ್ದು ಬಿಸ್ಕೆಟ್ ಇದ್ದರೆ ಅವನು ಕೂಡ ಈ ರೆಸಿಪಿನಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೋಡಿರಿ, ಇವಾಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಈ ಬಿಸ್ಕೆಟ್ನ ಫ್ರೈ ಮಾಡೋಕ್ಕೆ ಎಣ್ಣೆನ ಹಾಕ್ಕೊಂಡೇನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಇವಾಗ ಇವನ್ನ ಬಿಸ್ಕಿಟ್ನ ಫ್ರೈ ಮಾಡಬೇಕು. ಜಾಸ್ತಿ ಎಣ್ಣೆ ಕಾದಾಗ, ಎಣ್ಣೆ ಖಡಕ್ಕಾಗಿ ಕಾದಿರ್ತೈತಲ್ಲ ಆವಾಗ ಬಿಸ್ಕೆಟ್ನ ಫ್ರೈ ಮಾಡಬೇಡ್ರಿ, ಯಾಕಂದ್ರೆ ಬಿಸ್ಕೆಟು ಪೂರ್ತಿಯಾಗಿ ಸ್ಮೂತಾಗಿ ಕರಗಿ ಹೋಗ್ತಾವೆ. ನೋಡಿರಿ, ಈ ರೀತಿ ಸ್ವಲ್ಪ ಎಣ್ಣೆ ಕಾದ ನಂತರ ಎಲ್ಲ ಬಿಸ್ಕೆಟ್ನು ಹಾಕಿ ಈ ರೀತಿ ನಿಧಾನವಾಗಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಇವನ್ನ ಫ್ರೈ ಮಾಡಬೇಕ್ರಿ. ನೋಡಿರಿ, ಈ ರೀತಿ ಕಲರು ಸ್ವಲ್ಪ ಚೇಂಜ್ ಆದ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ರಿ, ಈ ರೀತಿ ಬಿಸ್ಕೆಟು ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಸಾಕು. ಇವಾಗ ಎಲ್ಲ ಬಿಸ್ಕೆಟ್ನು ಎಣ್ಣೆನ ಈ ರೀತಿ ನೀಟಾಗಿ ಬಸ್ದು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊರಿ. ಈ ರೆಸಿಪಿದು ಇನ್ನೂ ನಿಮ್ಗೆ ಟೇಸ್ಟು ಚೆನ್ನಾಗಿ ಬೇಕು, ರುಚಿಯಾಗಿ ಬೇಕು ಅಂದ್ರೆ ನೀವು ಈ ಬಿಸ್ಕೆಟ್ನ ಎಣ್ಣೆ ಬದಲು ತುಪ್ಪನ ಯೂಸ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ಈ ರೆಸಿಪಿ ಇನ್ನೂ ಟೇಸ್ಟಿಯಾಗಿ ಬರ್ತೈತ್ರಿ. ನೋಡಿರಿ, ಈ ರೀತಿ ಎಲ್ಲ ಬಿಸ್ಕೆಟ್ನು ನೀಟಾಗಿ ಎಣ್ಣೆನ ಬಸ್ದು ಈ ರೀತಿ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡೇನಿ. ಬಿಸ್ಕೆಟು ಅವಾಗಿಂದ ಅವಾಗ ಫ್ರೈ ಮಾಡಿದ್ರಿಂದ ಸ್ವಲ್ಪ ಸ್ಮೂತಾಗಿ ಮೆದುವಾಗಿ ಇರ್ತೈತಿ. ಸ್ವಲ್ಪ ಇವು ಆರಿದ ನಂತರ ಮತ್ತು ಹಾರ್ಡ್ ಆಗ್ತಾವು. ಇವಾಗ ನೋಡ್ರಿ, ಒಂದು ಬಿಸ್ಕೆಟ್ ಒಳಗೆ ಈ ರೀತಿ 2 ತುಂಡುಗಳನ್ನಾಗಿ ಬಿಸ್ಕೆಟ್ನ ಎಲ್ಲನೂ ಮಾಡಿ ಇಟ್ಕೊರಿ. ಇವಾಗ ಇವನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರಬೇಕು. ನೋಡ್ರಿ, ಇವಾಗ ಎಲ್ಲ ಬಿಸ್ಕೆಟ್ನು ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಸೇರಿಸಿ ಇದಕ್ಕೆ ಸ್ವಲ್ಪನೇ ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಈ ಬಿಸ್ಕೆಟ್ನ ಒಂದು ಪೇಸ್ಟ್ ರೀತಿ ರೆಡಿ ಮಾಡ್ಕೊಂಡು ತೊಗೊಂಡು ಬರಬೇಕು. ಜಾಸ್ತಿ ಹಾಲನ್ನ ಹಾಕಿ ಅಗದಿ ತಿಳುವಾಗಿ ಈ ಪೇಸ್ಟ್ನ ಮಾಡೋಕೆ ಹೋಗಬೇಡ್ರಿ. ನೋಡ್ರಿ, ಈ ಕನ್ಸಿಸ್ಟೆಂಟಿ ಒಳಗೆ ಪೇಸ್ಟು ರೆಡಿ ಆದ್ರೆ ಸಾಕು. ಇವಾಗ ಇದನ್ನು ಸೈಡ್ಗೆ ತೆಗೆದಿಡ್ರಿ. ತೆಗೆದಿಟ್ಟ ಏನೈತಲ್ಲ 1 ಕಪ್ ಒಳಗೆ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ ತೊಗೊಳಕತ್ತೇನಿ. ನಾವು ಬಿಸ್ಕಿಟ್ನ ಯಾವ ಪ್ರಮಾಣದಾಗ ತೊಗೋತೇವಲ್ಲ ಅದಕ್ಕೆ ಅರ್ಧ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡ್ರೆ ಸಾಕು. ನೋಡ್ರಿ, ಇವಾಗ ಆ ಮಿಲ್ಕ್ ಪೌಡ್ರಿಗೆ ನಾನು ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಇದನ್ನು ಕೂಡ ಒಂದು ಪೇಸ್ಟ್ ರೀತಿ ರೆಡಿ ಮಾಡ್ಕೊಳತ್ತೇನಿ. ಈ ಮಿಲ್ಕ್ ಪೌಡ್ರನ್ನ ಈ ರೀತಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಕೂಡ ಗಂಟು ಆಗಬಾರ್ದ್ರಿ. ಆ ರೀತಿ ನೀಟಾಗಿ ಒಂದು 2 ರಿಂದ 3 ನಿಮಿಷ ಇದನ್ನು ಒಂದು ಪೇಸ್ಟ್ ರೀತಿ ರೆಡಿ ಮಾಡ್ಕೊರಿ. ನೋಡ್ರಿ, ಇವಾಗ ಇಷ್ಟಾದ್ರೆ ಸಾಕು, ಗಂಟುಗಳೇನು ಆಗಬಾರ್ದು. ಇವಾಗ ಮತ್ತೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ನಾನು ಮಿಲ್ಕ್ ಪೌಡ್ರನ್ನ ಎಷ್ಟು ತೊಗೊಂಡಿದ್ನಲ್ಲ ಅದರ ಅರ್ಧದಷ್ಟು ನಾನಿಲ್ಲೇ ಸಕ್ಕರೆ ತೊಗೊಂಡೇನಿ. ಮತ್ತು ಎಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ ಅಷ್ಟು ನೀರನ್ನ ತೊಗೊಂಡು ಇವಾಗ ನೀರೊಳಗೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಸಕ್ಕರೆನ ನೀವು ನೋಡ್ಕೊಂಡು ತೊಗೋರಿ, ಯಾಕಂದ್ರೆ ಬಿಸ್ಕಿಟು ಮೊದಲ ಸಿಹಿ ಇರೋದ್ರಿಂದ ನಾನಿಲ್ಲೇ ಸ್ವಲ್ಪ ಸಕ್ಕರೆನ ಯೂಸ್ ಮಾಡತ್ತೇನೆ. ಇನ್ನೂ ಜಾಸ್ತಿ ನಿಮ್ಗೆ ಸಿಹಿ ಬೇಕು ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಹೆಚ್ಚಾಗಿ ಸೇರಿಸ್ಕೊಳ್ಬೋದು. ಈಗ ನೋಡ್ರಿ, ನೀರೊಳಗೆ ಸಕ್ಕರೆ ಜಸ್ಟ್ ಕರಗಿದ್ರೆ ಸಾಕು, ಪಾಕ ಏನೋ ಬೇಡ. ಇವಾಗ ನಾವು ಮಿಲ್ಕ್ ಪೌಡ್ರನ್ನ ಏನೋ ಮಿಕ್ಸ್ ಮಾಡಿ ಇಟ್ಕೊಂಡೇವಲ್ಲ ಹಾಲೊಳಗೆ, ಅದನ್ನು ಈ ಸಕ್ಕರೆ ನೀರೊಳಗೆ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಸಕ್ಕರೆ ನೀರೊಳಗೆ ಮಿಲ್ಕ್ ಪೌಡ್ರು ನೀಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಕೈ ಆಡಿಸ್ಕೊತಾನೆ ಇರ್ರಿ. ಒಂದು 3 ರಿಂದ 4 ನಿಮಿಷದೊಳಗೆ ಇದು ಸ್ವಲ್ಪ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಷ್ಟಾದ್ರೆ ಸಾಕು. ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಪ್ರೊಸೆಸ್ನ ಮಾಡ್ಕೊಳ್ಬೇಕು. ಇವಾಗ ನೋಡ್ರಿ, ನಾವು ಬಿಸ್ಕೆಟ್ನ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವಾಗ ಆ ಪೇಸ್ಟ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ರೀತಿ ನೀಟಾಗಿ ಎಲ್ಲ ಬಿಸ್ಕೆಟ್ ಪೇಸ್ಟ್ನು ಈ ರೀತಿ ಸೇರಿಸ್ಕೊಂಡು ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಇದ್ರ ಜೊತೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಪೂರ್ತಿಯಾಗಿ ಗಟ್ಟಿ ಆಗಬೇಕ್ರಿ, ಅಲ್ಲಿ ತನಕ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರ್ರಿ. ಇದು ಗಟ್ಟಿ ಆಗಕ್ಕೆ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ.
ಒಂದು 3ರಿಂದ 4 ನಿಮಿಷ ಅಥವಾ 5 ನಿಮಿಷದೊಳಗೆ ಇದು ಎಲ್ಲ ಪೂರ್ತಿ ಮಿಶ್ರಣ ಗಟ್ಟಿ ಆಗಿಬಿಡ್ತೈತಿ. ಯಾವಾಗ ಈ ಮಿಶ್ರಣ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪ್ಯಾನ್ ಬಿಡಾಕ ಸ್ಟಾರ್ಟ್ ಆಗ್ತೈತಲ್ಲ ಅವಾಗ ಇದು ರೆಡಿ ಆಗತ್ತೈತೆ ಅಂಥೇಳಿ ಅರ್ಥ. ಈ ಸ್ವೀಟು ಸೇಮ್ ನಾವು ಬೇಕ್ರಿ ಒಳಗೆ ಧಾರವಾಡ ಪೇಡ ಎಲ್ಲ ತೊಗೊಂಡು ಬರ್ತೇವಲ್ಲ, ಕುಂದ ಮತ್ತು ಪೇಡ ಸೇಮ್ ಅದೇ ಟೇಸ್ಟ್ ಕೊಡ್ತೈತ್ರಿ. ಸ್ವಲ್ಪ ಕೂಡ ಡಿಫ್ರೆಂಟ್ ಇರೋದಿಲ್ಲ. ನೀವು ಕೂಡ ಒಮ್ಮೆ ಈ ಸ್ವೀಟ್ನ ಟ್ರೈ ಮಾಡಿ ನೋಡ್ರಿ. ಇವಾಗ ನಾನು ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಮಿಕ್ಸ್ ಮಾಡ್ಕೊಳಕತ್ತೇನಿ. ತುಪ್ಪ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಯಿತು ಮತ್ತು ಈ ರೀತಿ ತುಪ್ಪನ ರಿಲೀಸ್ ಮಾಡತೈತಿ. ಈ ರೀತಿ ಪ್ಯಾನ್ ಬಿಡಾಕ ಶುರುವಾಗಿಂದ ಇದು ರೆಡಿ ಆಗೈತೆ ಅಂತ ಹೇಳಿ ಅರ್ಥ. ಇವಾಗ ಸ್ಟವ್ನ ಆಫ್ ಮಾಡಿಬಿಡ್ರಿ. ಈ ಸ್ವೀಟು ರೆಡಿ ಆಗೈತಿ. ಈ ಕಡೆ ನೋಡ್ರಿ ಒಂದು ಪ್ಲೇಟ್ಗೆ ನಾನು ಈ ರೀತಿ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಈ ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡತ್ತೇನಿ. ಈ ರೀತಿ ಎಲ್ಲ ಸ್ವೀಟ್ ಮಿಶ್ರಣನೂ ಟ್ರಾನ್ಸ್ಫರ್ ಮಾಡಿ ಆಗಿಂದ ಇದನ್ನು ಬಿಸಿ ಇರುವಾಗಲೇ ಈ ರೀತಿ 1 ಸ್ಪೂನ್ ತೊಗೊಂಡು ಒಂದೇ ಸಮ ಆಗುವಂಗೆ ನೀಟಾಗಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊರಿ. ಈ ರೀತಿ ನೀಟಾಗಿ ಒಂದೇ ಸಮ ಆಗುವಂಗೆ ಪೂರ್ತಿ ಸ್ವೀಟ್ ಮಿಶ್ರಣನ ಈ ರೀತಿ ಒಂದೇ ಸಮ ಮಾಡಿಂದ ಇದಕ್ಕೆ ಬೇಕಿದ್ರೆ ನಾವು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದ್ರೆ ಹಂಗೆ ಸರ್ವ್ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು ಸ್ವಲ್ಪ ಬಾದಾಮ್ ಚೂರ್ನ ಇದಕ್ಕೆ ಮೇಲೆ ಡೆಕೋರೇಟ್ ಮಾಡತ್ತೇನೆ. ನಿಮ್ಗೆ ಇದು ಬೇಕಿದ್ರೆ ಈ ರೀತಿ ಸೇರಿಸ್ಕೊಳ್ಬೋದು, ಇಲ್ಲಾಂದ್ರೆ ಹಂಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಡ್ರೈ ಫ್ರೂಟ್ಸ್ನ ಹಾಕಿಂದ ಇದನ್ನು ಸ್ವಲ್ಪ ಮೇಲಿಂದ 1 ಸ್ಪೂನ್ ತೊಗೊಂಡು ಪ್ರೆಸ್ ಮಾಡಿರಿ. ಅಂದ್ರೆ ಸ್ವೀಟ್ ಒಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಏನೈತಲ್ಲ ನೀಟಾಗಿ ಸೆಟ್ ಆಗ್ತೈತಿ. ಇವಾಗ ಇದನ್ನು ಫ್ರಿಜ್ ಒಳಗೆ ಇಡೋದಾದ್ರೆ 10 ನಿಮಿಷದೊಳಗೆ ಈ ಸ್ವೀಟು ಪೂರ್ತಿಯಾಗಿ ಸೆಟ್ ಆಗ್ತೈತ್ರಿ. ಇಲ್ಲ ಹೊರಗಡೆ ಇಟ್ಟು ಸೆಟ್ ಮಾಡ್ಕೋಕೆ ಬಿಡೋದಾದ್ರೆ 1 ಅವರ್ ಬಿಟ್ಟು ನೋಡಬೇಕು. ನೋಡ್ರಿ ಇವಾಗ ನಾನು 1 ಅವರ್ ಬಿಟ್ಟು ನೋಡಾಕತ್ತೀನಿ. ಸ್ವೀಟ್ ಮಿಶ್ರಣ ಪೂರ್ತಿಯಾಗಿ ಸೆಟ್ ಆಗೈತಿ. ಇವಾಗ ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಈ ಸ್ವೀಟ್ನ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಬಿಸ್ಕಿಟ್ನಿಂದ ಹೊಸ ರೆಸಿಪಿ ರೆಡಿ ಆಯಿತು. ಈ ರೀತಿ ಸೆಟ್ ಆಗೋಕೆ ಸ್ವೀಟ್ನ ಬಿಟ್ಟು ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅನ್ನೋರು ಹಂಗೆ ಸಿಂಪಲ್ಲಾಗಿ ಇದನ್ನು ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೊಳ್ಬೋದು. ನೋಡ್ರಿ ಇವಾಗ ಬಿಸ್ಕೆಟ್ನಿಂದ ಕೇವಲ 10 ರೂಪಾಯಿ ಪಾರ್ಲೆಜಿ ಬಿಸ್ಕೆಟ್ನಿಂದ ಯಾವ ರೀತಿ ಬೇಕ್ರಿನಲ್ಲಿ ಸಿಗುವಂಥ ಸ್ವೀಟ್ನ ಈ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಖಂಡಿತ ನೀವು ಈ ಬಿಸ್ಕೆಟ್ನ ಯೂಸ್ ಮಾಡಿಕೊಂಡು ಈ ರೀತಿ ಸ್ವೀಟ್ನ ಒಮ್ಮೆ ಮಾಡಿ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.